ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಮೋದಿ ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರಿಗೆ ಎಲ್ಬೋರ್ಡ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಅವರು ಕರ್ನಾಟಕದವ್ರಿಗೆ ಅವ್ರನ್ನ ಕೊಡ್ಬೋದು. ಬಿಜೆಪಿನ ತಗೊಳಕ್ ಹೋದ್ರೆ ಬೇರೆ ನಾಯಕರು ಯಾರು ಇಲ್ವಾ ಪ್ರಧಾನಿ ಅಭ್ಯರ್ಥಿಯಾಗಿ? ಹೇಳಿದ್ದಾರಲ್ಲ ಯೋಗಿ. ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಲಿ ಅಂತಿದ್ದೀರಾ? ನರೇಂದ್ರ ಮೋದಿ ಅವರು ಈ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಪತ್ರಿಕಾಗೋಷ್ಠಿಗಳನ್ನೆಲ್ಲ ಅಟೆಂಡ್ ಮಾಡಲ್ಲ. ಅವ್ರನ್ನು ಅವ್ರೊಂದು ಹೇಳ್ತಾರೆ, ಇವ್ರೊಂದು ಬರೀತಾರೆ. ಅದಕ್ಕೆ ಅವ್ರಿಗೆ ಇಷ್ಟ ಅಲ್ಲ. ಅದಕ್ಕೆ ಮನ್ ಕಿ ಬಾತ್ ನಲ್ಲಿ ಹೇಳ್ತಾರಲ್ಲ, ಅವರಿಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಈಗ ಎಲೆಕ್ಷನ್ ಹತ್ರ ಬಂತು, ಆ ನಿಟ್ಟಿನಲ್ಲಿ ಇವರು ಉದ್ಘಾಟನೆ ಮಾಡಿರುವುದು. ಹೆಂಗೆ ಹೇಳ್ದಿರ, ನಾಲಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಆದ್ರೆ ನಿಮ್ಗೆ ಇಲ್ಲಿ ಅಭ್ಯರ್ಥಿ ಮುಖ್ಯನೋ ಅಥವಾ ಅಲ್ಲಿ ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿ ಮುಖ್ಯ. ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರಷ್ಟು ಅನುಭವಸ್ಥರು ಅಲ್ಲ. ಎಸ್ ವೀಕ್ಷಕರೇ, ಇಲ್ಲಿ ಇನ್ನೊಬ್ರು ಮತದಾರರಿದ್ದಾರೆ, ಅವರನ್ನ ಕೇಳೋಣ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು ಸರ್? ಮೋದಿ, ನರೇಂದ್ರ ನರೇಂದ್ರ ಮೋದಿನೇ ಬೇಕು. ಯಾಕೆ ಸರ್ ಮತ್ತೆ ನರೇಂದ್ರ ಮೋದಿ ಅವರು? ಅವ್ರು ಇಂಡಿಯಾ ಅವ್ರು ಬಂದಾಗಿನಿಂದ ಇಂಡಿಯಾ ಏನು ಅಂತ ತೋರಿಸಿದ್ದೆ ಅವರೇ. ನಮ್ಗೆ ಅವರೇ ಬೇಕು. ನಮ್ಗೆ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಲಿ ಅಂತಿದ್ದಾರೆ. ಓಕೆ, ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ. ಅವರ ಅಪೋಸಿಟ್ ಅಲ್ಲಿ ಅಂದ್ರೆ ಮೈತ್ರಿ ಒಂದು 27 ಪಕ್ಷಗಳು ಮೈತ್ರಿ ಮಾಡ್ಕೊಂಡು ಅವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರ ಎಲ್ಬೋರ್ಡ್ ಅದು. ಅವ್ರು ಇಂಡಿಯಾ ಅಂತಾನೆ ಏನು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಪೊಲಿಟಿಕಲ್ ಅಂತ ಏನು ಅಂತ ಗೊತ್ತಿಲ್ಲ. ಅವ್ರು ಮಾತಾಡೋದೇ ಸರಿ ಇಲ್ಲ. ಇನ್ನು ಬರೀ ಇನ್ನೇನು ಅವ್ರಿಗೇನು ಗೊತ್ತಿದೆ ಇಂಡಿಯಾ ಬಗ್ಗೆ? ಬರೀ ಕಾಂಗ್ರೆಸ್ ಬಿಟ್ಟು ಬೇರೆ ಏನಿದೆ ಅವ್ರದ್ದು ಬಿಟ್ಟು? ಬರೀ ಮಾತಾಡೋಕ್ಕೆ ಸರಿಯಾಗಿ ಬರಲ್ಲ. ಒಂದು ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂದರೆ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನ ಕಲಿಬೇಕು. ಆಮೇಲೆ ನೋಡೋಣ. ಹಾಗಿದ್ರೆ ಅವರು ಪ್ರಧಾನಿ ಅಭ್ಯರ್ಥಿಗೆ ಸೂಕ್ತ ವ್ಯಕ್ತಿ ಅಲ್ಲ ಅಂತ? ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ? ಅವರು ಕರ್ನಾಟಕದವ್ರಿಗೆ ಅವ್ರಿಗೊಂದು ಕೊಡ್ಬೋದು ಅಷ್ಟೇ. ಅವ್ರ ಕ್ಷೇತ್ರದಲ್ಲೇ ಸರಿಯಾಗಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಲ್ಲ. ಮತ್ತೆ ಇನ್ನೇನು ಕೊಟ್ಟ ಏನು ಪ್ರಯೋಜನ? ಕೊಟ್ಟ ಏನು ಪ್ರಯೋಜನ ಹೇಳಿ? ಇಷ್ಟು ವರ್ಷದಿಂದ 7 ಸಲ ಗೆದ್ದಿದ್ದಾರೆ. 7 ಸಲ ಗೆದ್ರೂ ಅವ್ರೇನು ಮಾಡಿಲ್ಲಲ್ಲ. ಅವ್ರ ಕ್ಷೇತ್ರಕ್ಕೆ ಅವರೇ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಇಂಡಿಯಾಗೆ ಬಂದರೆ ಇನ್ನೇನು ಮಾಡ್ತಾರೆ ಅವರು? ಬರೀ ಮಾತಿನಲ್ಲೇ ಇರೋದು ಅಷ್ಟೇ ಹೊರತು ಇನ್ನೇನು ಮಾಡಲ್ಲ ಅವರು. ಹಾಗಿದ್ರೆ ಪ್ರಧಾನಿಯಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರೇ ಆಯ್ಕೆ ಆಗ್ಲಿ ಅಂತ? 100ಕ್ಕೆ 100%. ಓಕೆ, ಅಲ್ಲಿಂದ ನಿಮ್ಗೆ NDA ಇಂದ ಬಿಜೆಪಿಯಿಂದ ತಗೊಳಕ್ ಹೋದ್ರೆ ಬೇರೆ ನಾಯಕರು ಯಾರು ಇಲ್ವಾ ಪ್ರಧಾನಿ ಅಭ್ಯರ್ಥಿಯಾಗಿ? ಇವರಿದ್ದಾರಲ್ಲ ಯೋಗಿ. ಯೋಗಿ ಇದಾರಲ್ಲ, ಅವರೇ ಸಹಾಯ. ಯೋಗಿನೇ ಸರಿ. ನಮ್ಮ ಪ್ರಕಾರ ಯೋಗಿನೇ ಸಾಕು. ಸರಿ, ಈಗ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಅದು ಸರ್ವ ಸಾಧಾರಣ ಸರ್. ಅದು ಪಬ್ಲಿಕ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತದಷ್ಟು ಪ್ರೊಡಕ್ಷನ್ ಕಮ್ಮಿ ಆಗುತ್ತಲ್ಲ, ಅವಾಗ ಅವ್ರು ಏನ್ ಮಾಡ್ತಾರೆ? ಮತ್ತೆ ಹಿಂದೆ ಇವರೇ ಪ್ರತಿಭಟನೆ ಮಾಡ್ತಿದ್ರಲ್ವಾ ಸರ್ಕಾರದ ವಿರುದ್ಧ? ಹೌದು, ಹಿಂದೆ ಹೌದು. ಅವ್ರು ಏನ್ ಮಾಡಿದ್ರು? ಇವರು ಕಾಂಗ್ರೆಸ್ ಏನ್ ಮಾಡಿದ್ರು? ಇಷ್ಟು ವರ್ಷ ಆಳಿದ್ರಲ್ಲ, ಏನ್ ಮಾಡಿದ್ರು? ಇಂಡಿಯಾ ಅಂತ ಏನಾದ್ರು ಒಂದು ಅರಬ್ ಕಂಟ್ರಿಗೆ ಹೋಗಿ ಏನಾದ್ರು ಇದು ಮಾಡ್ಕೊಂಡು ಬಂದ್ರ ಅವರು? ಇವತ್ತು ದೇವಸ್ಥಾನ ಓಪನ್ ಆಗ್ತಾ ಇದೆ. ಆವಾಗ ಅರಬ್ ಕಂಟ್ರಿನಲ್ಲೇ ಒಂದು ದೇವಸ್ಥಾನ ಓಪನ್ ಆಗ್ಬೇಕಂದ್ರೆ ಅವ್ರದ್ದು ಇದೇನು ಒಂದು ಗೌರವ ಘನತೆ ಎಲ್ಲ ಅವ್ರಿಗೆ ಎಷ್ಟು ಇಟ್ಕೊಂಡಿರ್ಬೇಕು. ಒಂದು ಮುಸ್ಲಿಂ ಕಂಟ್ರಿನಲ್ಲಿ ಹೋಗಿ ದೇವಸ್ಥಾನ ಇನಾಗ್ರೇಷನ್ ಮಾಡ್ಬೇಕಂದ್ರೆ ಅವ್ರ ಗೌರವ ಎಷ್ಟು ಇರಬೇಕು ಅಂತ ನಾವು ಯೋಚನೆ ಮಾಡ್ಬೇಕು. ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಲಿ ಅಂತಿದ್ದೀರಾ? ನರೇಂದ್ರ ಮೋದಿ ಅವರು ಈ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಪತ್ರಿಕಾಗೋಷ್ಠಿಗಳನ್ನೆಲ್ಲ ಅಟೆಂಡ್ ಮಾಡಲ್ಲ. ಅವ್ರೊಂದು ಹೇಳ್ತಾರೆ, ಇವ್ರೊಂದು ಬರೀತಾರೆ. ಅದಕ್ಕೆ ಅವ್ರಿಗೆ ಇಷ್ಟ ಅಲ್ಲ. ಅದಕ್ಕೆ ಮನ್ ಕಿ ಬಾತ್ ನಲ್ಲಿ ಹೇಳ್ತಾರಲ್ಲ, ಅವರಿಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ. ಅಂದ್ರೆ ಪ್ರಶ್ನೆಗಳಿಗೆ ಉತ್ತರ ಅಂದ್ರೆ ಕೊಡುವ ನಿಟ್ಟಿನಲ್ಲಿ ಎಲ್ಲಾದ್ರೂ ತಪ್ಪಾಗ್ಬಿಡುತ್ತೆ ಅಂತ ಭಯ? ಇಲ್ಲ ಸರ್, ಅದೇನು ಇಲ್ಲ. ಅವರೊಂದು ಮೋದಿಗೆ ಆ ಥರ ಭಯನೇ ಇಲ್ಲ. ನನಗೆ ತಿಳಿದ ಮಟ್ಟಿಗೆ ಆ ಥರ ಭಯ ಇಲ್ಲ. ಸರಿ, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂತಿದ್ದೀರಾ? ಹೌದು. ಈಗ ಇದರಿಂದ ಅಂದ್ರೆ ಬಿಜೆಪಿಯಿಂದ ಬೇರೆ ನಾಯಕರು ಅಂತ ಕೇಳಿದ್ರೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಯಾವ ಕ್ವಾಲಿಟೀಸ್ ಇದೆ ಅಂತ? ಪೊಲಿಟಿಕಲ್ ರೂಲಿಂಗ್ ಮಾಡ್ತಾ ಇರೋದು ಯಾವ್ದು ಒಂಥರ ಇತ್ತು ಆ ಕಂಟ್ರಿ ಮಧ್ಯಪ್ರದೇಶ. ಮತ್ತೆ ಒಂದು ತಗೊಂಬಂದಿದ್ದಾರೆ ಅಂದ್ರೆ ಅವ್ರಿಗೆ ಇದನ್ನಲ್ಲಿ ಇತ್ತ
ಓಕೆ ಸೊ ಸಿಎಂ ಆಗಿ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ, ಪ್ರಧಾನಿ ಆಗ್ಬೋದು ಅಂತ ಯಾರೇ ಆಗೋಗ್ಲಿ, ಯಾರೇ ಕ್ಯಾಂಡಿಡೇಟ್ ಆಗ್ಲಿ, ಚೆನ್ನಾಗಿ ರೂಲಿಂಗ್ ಮಾಡಿ ಚೆನ್ನಾಗಿ ಒಂದು ಇದ್ ಮಾಡಿದ್ರೆ ಕೊಡಿ, ಯಾರು ಬೇಕಾದ್ರೂ ನಿಲ್ಸಿ ಕೊಡ್ಬೋದು. ಓಕೆ ಸುಮ್ಮನೆ ಬರೀ ಜಾತಿ ಪ್ರಶ್ನೆ, ಹಿಂದೂ ಮುಸ್ಲಿಂ ಇದು ಇದೇ ಆಗೋಯ್ತು ಹೊರತು ಇನ್ನೇನು ಆಗಿಲ್ಲ ಅಲ್ಲ. ಸರಿ, ಈಗ ಅದೇ ಈಗ ನಿಮ್ಮ NDA ಸರ್ಕಾರ ಏನಿದೆ, ಮೋದಿ ನೇತೃತ್ವದ ಸರ್ಕಾರ, ಅದಕ್ಕಿರುವಂತ ಕಪ್ಪು ಚುಕ್ಕಿ ಅದೇ ಏನಂದ್ರೆ ಇದೊಂದು ಜಾತ್ಯತೀತ ಅಲ್ಲ, ಕೋಮುವಾದಿ ಸರ್ಕಾರ. ಅದು ಅವರು ಹೇಳ್ಕೊಂತಾರೆ, ಅವ್ರು ಬರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇದ್ರು. ಸಿದ್ದರಾಮಯ್ಯ ಹೇಳಿದ್ರು 40% ಕಮಿಷನ್ ಅಂತ. ಇವಾಗ ಅವ್ರು ತಗೊಂತಾ ಇಲ್ವಾ? ಇವಾಗ ಅವ್ರನ್ನ ಯಾಕೆ ಇದು ಮಾಡಿಲ್ಲ? ಅಷ್ಟೇ, ಅವರೇ ಕಳ್ಳರು, ಇನ್ನೊಬ್ಬರನ್ನ ಕಳ್ಳ ಅಂತ ಹೇಳ್ತಾರೆ ಅಷ್ಟೇ ಹೊರ್ತು ಇನ್ನೇನು ಇಲ್ಲ ಅಲ್ಲಿ. ಹಾಗಿದ್ರೆ ಇವರು ಜಾತಿವಾದಿ ಸರ್ಕಾರ ಅಲ್ವಾ ಆಗಿದ್ರೆ? ಸರ್, ಜಾತಿವಾದಿ ಅಂತ ಹೇಳಿದ್ರೆ ಅವನು ದರ್ಗಾಗೆ ಹೋಗಿಲ್ಲ, ಮಸೀದಿಗೆ ಹೋಗಿಲ್ಲ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ತಪ್ಪು ಸರ್, ಅದು ತಪ್ಪು. ಅವರು ಇದನ್ನಲ್ಲಿ ಇದೆ ಅಷ್ಟೇ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯ್ತಲ್ವಾ? ಈ ರಾಮ ಮಂದಿರ ನಿರ್ಮಾಣ ಆಗಿರೋದು ಮತಕ್ಕೋಸ್ಕರ, ಅಂದ್ರೆ ಇನ್ನೇನು ಎಲೆಕ್ಷನ್ ಹತ್ರ ಬಂತು, ಆ ನಿಟ್ಟಿನಲ್ಲಿ ಇವರು ಉದ್ಘಾಟನೆ ಮಾಡಿರೋದು ಅಂತ. ನಾಲ್ಗೆಗೆ ಎಂಕೆ ಇಲ್ದಿರೋ ನಾಲಿಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ಅದಕ್ಕೇನ್ ಮಾಡಕ್ಕಾಗುತ್ತೆ ಹೇಳಿ? ಅದಕ್ಕೇನ್ ಮಾಡಕ್ಕಾಗುತ್ತೆ? ಅವ್ರವ್ರ ಭಾವನೆ ಅವ್ರವ್ರದ್ದು. ಸರಿ, ಈಗ ಇಲ್ಲಿ ನಿಮ್ಮ ಕ್ಷೇತ್ರವನ್ನು ತೆಗೆದುಕೊಳ್ಳೋದಾದ್ರೆ ಬೆಂಗಳೂರು ಕೇಂದ್ರಕ್ಕೆ ಈಗ PC ಮೋಹನ್ ಅವರು ಇರೋದು ಸಂಸದರಾಗಿ, ಅವರೇ ಮುಂದುವರಿಬೇಕಾ ಅಥವಾ ಬದಲಾವಣೆ ಆಗ್ಬೇಕಾ, ಬೇರೆ ಯಾರಾದ್ರೂ ಆಗ್ಬೇಕಾ? ಅದು ಪಬ್ಲಿಕ್ ಬಿಟ್ಟಿದ್ದು ವಿಚಾರ ಸರ್. ನಮಗೆ ಬಂದು ಅವ್ರೇನು ಇಲ್ಲಿ ಬಂದು ನೋಡೇ ಇಲ್ಲ ಸರ್, ಇರೋದು ಹೇಳ್ತೀನಿ. ಅವ್ರು ಬಂದು ಇಲ್ಲಿ ನೋಡೇ ಇಲ್ಲ. ಸರಿ, ಎಲೆಕ್ಷನ್ ಬಂದ್ರೆ ಅವಾಗ ಬರ್ತಾರೆ ಹೋಗ್ತಾರೆ ಅಷ್ಟೇ, ಬರೋದೇ ಇಲ್ಲ. ಹಾಗಿದ್ರೆ ಅವರ ಕೆಲಸದ ಬಗ್ಗೆ ನಿಮ್ಗೆ ತೃಪ್ತಿ ಇಲ್ಲ? ಇಲ್ಲ, ಅವ್ರ ನಮ್ಮ ಬಗ್ಗೆ ಅವ್ರು ಬಂದು ಜನರದ್ದು ಇಂದು ಕಷ್ಟ ಸುಖ ಕೇಳಬೇಕು, ಮಾಡಬೇಕು, ಎಲ್ಲ ಮಾಡಬೇಕು, ಆವಾಗ ಓಟ್ ಹಾಕ್ತಾರೆ. ಇಲ್ಲದ್ರೆ ಯಾರು ಹಾಕ್ತಾರೆ? ಹಾಗಿದ್ರೆ ಮೋದಿ ಅವ್ರಿಗೆ ಮತ ಹಾಕ್ತೀನಿ ಅಂತ ಇದ್ರೆ ಮೋದಿ ಅವ್ರನ್ನ ಪ್ರಧಾನಿಯಾಗಿ ನೋಡೋಣ. ಹೌದು, ಆದ್ರೆ ಇಲ್ಲಿ ನೀವು ಈ ಅಭ್ಯರ್ಥಿಯನ್ನ ಗೆಲ್ಲಿಸುವ ಒಂದು ನೆಸೆಸಿಟಿ ಇದೆ, ನಿಮ್ಗೆ ಅವಶ್ಯಕತೆ ಇದೆ. ಹಾಗೆ ನೋಡಕ್ ಹೋದ್ರೆ ಅವರು ಜ್ಯೂರಿಸ್ಡಿಕ್ಷನ್ಸ್ ಎಲ್ಲ ಬೇರೆ ಬೇರೆ ಇರೋದ್ರಿಂದ ಅವ್ರಿಗೆ ಇದಾಗುತ್ತೆ ಸರ್, ಅಷ್ಟೇ ಹೊರತು ಇನ್ನೇನು ಅಲ್ಲ. ಈಗ ನರೇಂದ್ರ ಮೋದಿ ಅವರನ್ನ ನೀವು ಗೆಲ್ಲಿಸಬೇಕು, ಪ್ರಧಾನಿಯಾಗಿ ನೋಡ್ಬೇಕು ಅಂದ್ರೆ ಮತ್ತೆ ಈ PC ಮೋಹನ್ ಅವರು ಕಾಂಪೀಟ್ ಮಾಡಿದ್ರೆ ಅವ್ರನ್ನ ಗೆಲ್ಲಿಸಬೇಕಾಗುತ್ತೆ ಬಿಜೆಪಿಯಿಂದ. ಕೇಳಿ ಪೂರ್ತಿ ಆಯ್ತಾ? ಆದ್ರೆ ನಿಮ್ಗೆ ಇಲ್ಲಿ ಅಭ್ಯರ್ಥಿ ಮುಖ್ಯನೋ ಅಥವಾ ಅಲ್ಲಿ ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿನೇ ಮುಖ್ಯ, ಇವ್ರನ್ನೆಲ್ಲ ನಮ್ಗೆ ಇದೇನಿಲ್ಲ. ಹಾಗಿದ್ರೆ ನೀವು ಸ್ಥಳೀಯ ಅಭ್ಯರ್ಥಿ ಅಂದ್ರೆ ಗೆದ್ದಂತ ಅವ್ರು ಬರ್ಬೇಕಲ್ಲ, ನಾವು ಅವ್ರ ಮಗ ನೋಡೇ ಆಗೋದು, ಇವ್ರ ಮಗ ಎಲ್ಲ ಯಾರು ನೋಡ್ತಾರೆ? ಯಾರು ಬಂದಿದ್ದಾರೆ? ಆಗ್ರಹ ಮಾಡ್ಬೋದಲ್ವಾ ನೀವು? ಬಿಜೆಪಿ ಅಭ್ಯರ್ಥಿಯನ್ನು ಕೊಡಿ, ನಾವು ಅವ್ರಿಗೆ ಮತ ಹಾಕ್ತಿವಿ ಅಂತ ಆಗ್ರಹ ಮಾಡ್ಬೋದು. ಅವ್ರು ಹೇಳ್ತಾರೆ, ಮತದಾರರು ತೋರಿಸಬಹುದಲ್ವಾ ಒಂದ್ಸಲ? ಆತರ ತೋರ್ಸಕ್ಕೆ ಇಲ್ಲ, ಬರ್ಬೇಕಲ್ಲ, ಬರಲ್ಲ. ಸರಿ ಸರ್, ಈಗ ಹಾಗಿದ್ರೆ ನಿಮ್ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಅವರು ಮಾಮೂಲಿ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಅಂದ್ರೆ ಸರ್, ಇಲ್ಲಿ NDA ಇಂದ ಅಥವಾ ಬಿಜೆಪಿಯಿಂದ ಸಮರ್ಥ ನಾಯಕರು ಇಲ್ವಾ ಅಂತ? ಇಲ್ಲ ಅಂತ ನಿಮ್ಮ ಅಭಿಪ್ರಾಯ? ಸಮರ್ಥ ನಾಯಕರು ಇದ್ರು ಯಾರು ಅಂತ ಹೇಳ್ಕೊಳಂತ ಇದಿಲ್ಲ. ಈಗಿರೋದ್ರಲ್ಲಿ ಅವರೊಬ್ಬರೇ ಸಮರ್ಥ ನಾಯಕರು. ಅವರೊಬ್ಬರೇ ದೇಶ ಇದ್ರಲ್ಲಿ ಮಾಡೋದ್ರಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರ ಕೈನಲ್ಲಿ ಆಗ್ತಕ್ಕಂಥ ಕೆಲಸಗಳೆಲ್ಲ ಮಾಡ್ತಿದ್ದಾರೆ. ಯಾರೇ ಬಂದ್ರು ಯಾವುದೇ ಬೆಲೆಗಳು, ಅವ್ರು ಬಂದ್ರು ಬೆಲೆಗಳು ಒಂದೇ ತರ, ಇವ್ರು ಬಂದ್ರು ಅದೇ ಇರುತ್ತೆ. ಇವ್ರು ಬಂದ್ರೆ ಏನು ಕಡಿಮೆ ಮಾಡೋದಿಲ್ಲ, ಅವ್ರು ಬಂದ್ರೆ ಏನು ಜಾಸ್ತಿ ಮಾಡೋದಿಲ್ಲ, ಕಡಿಮೆ ಬೇರೆ ಕಡೆಯಿಂದ ಬರ್ತಕ್ಕಂಥ ವಸ್ತುಗಳಿಗೆ ಅಲ್ಲಿನ ಬೆಲೆ ಏನಿರುತ್ತೋ ಅದನ್ನೇ ನಿಗದಿ ಮಾಡ್ತಾರೆ ಹೊರತು ಅದನ್ನ ಕಡಿಮೆ ಮಾಡೋಕೆ ಯಾರಿಂದಾನೂ ಆಗಲ್ಲ. ಕಾಂಗ್ರೆಸ್ ಸರ್ಕಾರ ಬಂದ್ರೂ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಅದೇ ಇರುತ್ತೆ. ಈ ಸರ್ಕಾರ ಬಂದ್ರೂ ಇರುತ್ತೆ. ಅಲ್ಲಿ ಇದಾದಾಗ ಡಾಲರ್ ಇದ್ರಲ್ಲಿ ಇಲ್ಲೂ ಕಡಿಮೆ ಆಗುತ್ತೆ. ಇವ್ರು ಬಂದ್ರೂ ಅದೇ ಮಾಡೋದು, ಅವ್ರು ಬಂದ್ರೂ ಅದೇ ಮಾಡೋದು. ಬೆಲೆಗಳ ವಿಷಯದಲ್ಲಿ ಬಂದ್ರೆ ಯಾರು ಮಾಡೋಕ್ಕಾಗಲ್ಲ, ಯಾವ ಸರ್ಕಾರ ಬಂದ್ರೂ ಅಷ್ಟೇ. ಈಗ ಪ್ರಧಾನಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರು ಕೂಡ ಇದ್ದಾರೆ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ರಾಹುಲ್ ಗಾಂಧಿ ಅವರು ನರೇಂದ್ರ ಮೋದಿ ಅವರಷ್ಟು ಅನುಭವಸ್ಥರು ಅಲ್ಲ. ನಿಂತ್ಕೋಬಹುದು, ಮಾಡ್ಬೋದು ಅಂತ ಒಂದು ಲೀಡರ್ಶಿಪ್ ಇದರಲ್ಲಿ ಅವ್ರು ಇಲ್ಲ ಅಂತ ಹೇಳ್ಬೋದು. ಅವ್ರು ಮೂಲತಃ ಒಂದು ರಾಜಕೀಯ ಕುಟುಂಬದಿಂದ ಬಂದಂತವ್ರು, ಅಂದ್ರೆ ಅವ್ರ ಅಜ್ಜ ಆಗಿರ್ಬೋದು, ಅಜ್ಜಿ ಪ್ರಧಾನಿ ಆದಂತವ್ರು. ಆ ನಿಟ್ಟಿನಲ್ಲಿ ಅವರಿಗೆ ಅಂದ್ರೆ ರಾಜಕೀಯ ಅಂದ್ರೆ ಒಂದು ನಾಲೆಜ್ ಏನಿದೆ ಅದಿದೆ ಅಂತ ಹೇಳ್ತಾರೆ. ಬಟ್ ನಿಮ್ ಪ್ರಕಾರ ಇಲ್ಲ ಅಂತನಾ? ಆ ಒಂದು ಹೌದು, ಆ ನಾಲೆಜ್ ಇಲ್ಲ ಅಂತ ಅವ್ರಿಗೆ. ಓಕೆ, ಫೈನ್. ಹಾಗಿದ್ರೆ ರಾಜ್ಯದ ಇನ್ನೊಬ್ಬ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ? ಸರ್, ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ ನಮ್ಗೆ ಅಷ್ಟೊಂದು ಇದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಮಾತು ಇದರಲ್ಲೆಲ್ಲ ರಾಜಕೀಯ ವಿಷಯದಲ್ಲಿ ಬಹಳ ಇದಾಗಿದ್ದಾರೆ ಅವರು.
ಆದರೆ ಅವರು ಲೀಡರ್ಶಿಪ್ಪಲ್ಲಿ ಅವ್ರಿಗೆ ಅವರಲ್ಲೇ ಸಿಗಬೇಕದು ಅವ್ರವ್ರ ಇದರಲ್ಲೇ ಇದಾಗಬೇಕೆ ಹೊರತು ಅವ್ರೇನಂತ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅಂತ ನಾನು ಹೇಳಲ್ಲ. ಪರವಾಗಿ ಆದ್ರೆ ಅಂದ್ರೆ ಅವರಿಗೆ ಒಂದು ಅವಕಾಶ ಕೊಡ್ಬೇಕು ಅಂತ ಅನ್ಸಲ್ಲ. ಅವಕಾಶ ಕೊಡಬೇಕು ಅಂತ ಅನ್ನಿಸ್ಬೋದು, ಅದು ಅವ್ರಿಗೆ ಸರಿ ಇರೋದು, ಆ ಪಕ್ಷದವ್ರಿಗೆ ಸಂಬಂಧಪಟ್ಟಂತ ವಿಷಯ. ಅಂದ್ರೆ ಜನರಾಗಿ ನಿಮಗೆ ಜನರಲ್ ಆಗಿ ನಮಗೇನು ಕೊಡ್ಬೋದಾಯ್ತು, ಬಟ್ ಅವ್ರ ಪಕ್ಷದಲ್ಲಿ ಅವ್ರು ಯಾರು ಕೊಡ್ತಾರೋ ಹೇಳೋದಕ್ಕಾಗಲ್ಲ. ರಾಹುಲ್ ಗಾಂಧಿ ಬಿಟ್ರೆ ಬೇರೆ ಯಾರನ್ನು ಅವರು ಇದು ಮಾಡ್ತಾ ಇಲ್ಲ. ಸೊ ಇನ್ ಕೇಸ್ ರಾಹುಲ್ ಗಾಂಧಿ ಅವ್ರಿಗೆ ಬಿಟ್ಟು ಬೇರೆಯವ್ರು ಕೊಡಲ್ಲ ಅಂದ್ರೆ, ಇನ್ ಕೇಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಏನಾದ್ರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಅವಾಗ ನಿಮ್ಮ ಮನಸ್ಥಿತಿ ಅಂದ್ರೆ? ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅದು ನಿಂತ್ಕೋಬಹುದು. ಅದು ಬಿಟ್ರೆ ನೆಕ್ಸ್ಟ್ ಅವ್ರು ನಿಂತ್ಕೋಬಹುದು ಅಷ್ಟೇ, ಕೊಡೋದಿಲ್ಲ ಅದು. ಯಾಕೆಂದ್ರೆ ರಾಹುಲ್ ಗಾಂಧಿ ಮುಖ್ಯವಾಗಿ ಇದು ಮಾಡ್ತಾ ಇರೋದ್ರಿಂದ ಅವರನ್ನೇ ಇದು ಮಾಡ್ತಾರೆ ಹೊರತು ಬೇರೆ ಯಾರಿಗೂ ಕೊಡೋದಿಲ್ಲ ಪಕ್ಷದಲ್ಲಿ, ಅದು ಖಂಡಿತ. ಎಸ್ ವೀಕ್ಷಕರೇ, ಇದಾಗಿತ್ತು ಮತದಾರರ ಮಾತು ಲೋಕಸಭಾ ಚುನಾವಣೆ ಬಗ್ಗೆ, ಹಾಗೇನೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಜಯಲೈಗೌಡ್, ಕರ್ನಾಟಕ ಟಿವಿ, ಬೆಂಗಳೂರು.